ನನ್ನ ಹೆಸರು ರಾಜಶೇಖರ ಕದಂಬ. ಉದ್ಯೋಗ, ವ್ಯಾಪಾರ, ಪ್ರವೃತ್ತಿ ರಂಗಭೂಮಿ. ರಂಗಭೂಮಿಯಲ್ಲಿ ನಿಮಗೆ ಯಾವಾಗಿನಿಂದ ಆಸಕ್ತಿ ಸರ್? ನನಗೆ ಕಳೆದ 5 ದಶಕಗಳಿಗೂ ಮೀರಿದ ಆಸಕ್ತಿ ನನ್ನಲ್ಲಿದೆ. 60ರ ದಶಕದಿಂದನೇ ಅಂತ ಹೇಳ್ಬೋದು. ಅಲ್ಲಿಂದ ನನಗೆ ಆಸಕ್ತಿ ಮೂಡಿಬಂದಿದೆ. ಮೈಸೂರಿನಲ್ಲಿ ಅಥವಾ ಬೇರೆ ಊರುಗಳಲ್ಲಿ ಮಾಡಿರೋ ಅನುಭವಗಳ ಬಗ್ಗೆ, ಯಾವ್ಯಾವ ಊರಿನಲ್ಲಿ ಮಾಡಿದ್ದೀರಿ? ನಾನು ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಹೀಗೆ ಹಲವಾರು ಆಲ್ ಓವರ್ ಕರ್ನಾಟಕ ಹೆಚ್ಚು ಕಮ್ಮಿ ಸುತ್ತಾಡಿದ್ದೀನಿ. ಅಲ್ಲೆಲ್ಲ ನಾಟಕಗಳನ್ನ ಮಾಡಿದ್ದೀನಿ. ಬರೀ ಹವ್ಯಾಸಿ ರಂಗಭೂಮಿಯೇ ಅಲ್ಲ, ವೃತ್ತಿ ರಂಗಭೂಮಿಯಲ್ಲೂ ನಾನು ಕೆಲಸ ಮಾಡಿರೋದ್ರಿಂದ ಈ ಊರುಗಳೆಲ್ಲ ನಾನು ಸುತ್ತಾಡಿದ್ದೇನೆ. ರಂಗಭೂಮಿಯಲ್ಲಿ ನೀವು ಯಾವ ಯಾವ ವಿಭಾಗದಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಟನೆನ, ನಿರ್ದೇಶನ, ನೇಪಥ್ಯ, ಬೆಳಕು, ಸಂಗೀತ, ಮೇಕಪ್ಪು ಅಥವಾ ಸಂಘಟನೆ, ಇತರೆ ಯಾವುದು? ನಾನು ನಟ, ನಿರ್ದೇಶಕ, ಸಂಘಟಕ, ವರ್ಣಾಲಂಕಾರ ಪಟು ಮತ್ತು ರಂಗಸಜ್ಜಿಕೆಯಲ್ಲೂ ಹಿಂದೆ ನಾನು ಕೆಲವು ನಾಟಕಗಳಿಗೆ ಮಾಡಿದ್ದುಂಟು. ಅಂದರೆ ಈಗಿನ ರಂಗಸಜ್ಜಿಕೆಯೇ ಬೇರೆ ಥರ ಇದೆ. ಆಗ ನಾವೆಲ್ಲ ನ್ಯಾಚುರಲ್ಲಾಗಿ ಮನೆಯಲ್ಲೇ ಎಲ್ಲ ವಸ್ತುಗಳನ್ನು ತಂದು ಜೋಡಿಸ್ಕೊಂಡು ನಾಟಕ ಮಾಡ್ತಾಯಿದ್ವಿ. ತೊಡಗಿಸಿಕೊಂಡಿರುವ ತಂಡಗಳ ಹೆಸರುಗಳು? ನನ್ನ ತಂಡ ಅಲ್ಲದೆ ಕದಂಬ ರಂಗವೇದಿಕೆ ನನ್ನ ತಂಡ. ಅದಲ್ಲದೆ ನಾನು ಅಮರ ಕಲಾ ಸಂಘ ಮತ್ತು ಕಲಾ ಸುರುಚಿ, ಆಮೇಲೆ ಕಲಾಪ್ರಿಯ, ಹೀಗೆ ಹಲವಾರು ತಂಡಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಇತ್ತೀಚೆಗೆ ಹವ್ಯಾಸಿ ರಂಗಭೂಮಿನಲ್ಲಿ ಈ ತಂಡಗಳಲ್ಲಿ ನಾನು ಭಾಗವಹಿಸಿ ಪಾತ್ರ ನಿರ್ವಹಿಸಿದ್ದೇನೆ. ಹಿಂದೆ MP ಶಂಕರ್ ಅವರ ಭರಣಿ ಕಲಾವಿದರು, ಕುಂದಾನಿ ಸತ್ಯನ್ ಅವರ ತಂಡ, ಹೀಗೆ ಶ್ರೀರಂಗ ಮಿತ್ರಮಂಡಳಿ, ಈ ಥರ ಹಲವಾರು ತಂಡಗಳಲ್ಲಿ ನಾನು ಭಾಗವಹಿಸಿದ್ದುಂಟು. ನೀವು ತೊಡಗಿಸಿಕೊಂಡಿರುವ ನಾಟಕಗಳ ಹೆಸರುಗಳು? ಅದು ನೂರಾರು ನಾಟಕದ ಹೆಸರುಗಳು ಹೇಳಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದವು ನಾನು ತೊಡಗಿಸ್ಕೊಂಡಂಥ ನಾಟಕ ದುರ್ಗಾಸ್ತಮಾನ, ಬಿರುಗಾಳಿ, ಮತ್ತು ರಣಧೀರ ಕಂಠೀರವ, ಚಾಲುಕ್ಯ ಕೇಸರಿ, ಬೇಡರ ಕಣ್ಣಪ್ಪ, ಮತ್ತು ಹೇಳ್ತಾ ಹೋದರೆ ಅದೇ ದೊಡ್ಡ ಪಟ್ಟಿನೇ ಆಗುತ್ತೆ. ಅದೇ ಒಂದು ಸುಮಾರು ಸಮಯ ತಗೊಳ್ಳೋದ್ರಿಂದ ನೂರಾರು ನಾಟಕಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ನಾಟಕವನ್ನು ಯಾವ ಸ್ಥಳದಲ್ಲಿ ಮಾಡಿದ್ದೀರಿ? ರಂಗಭೂಮಿಯಲ್ಲಿ ಮಾಡಿದ್ದೀರಾ, ಅಂದರೆ ರಂಗಮಂದಿರದಲ್ಲಿ ಮಾಡಿದ್ದೀರಾ, ಅಥವಾ ಬೇರೆ ಯಾವ ಮಾಡಿದ್ದೀರಾ? ನಾನು ಪ್ರಾರಂಭದ ಸಮಯದಲ್ಲಿ ನಾನು ಬೀದಿಗಳಲ್ಲಿ ಹಾಕಿದಂಥ ಚಪ್ಪರದ ನಾಟಕಗಳಿಂದ ಹಿಡಿದು ಟೌನ್ ಹಾಲ್ ಹಾಗೂ ಸೆಂಚುನರಿ ಹಾಲು, ಕಲಾಮಂದಿರ, ಹೀಗೆ ಹಲವಾರು ಕಡೆ ನಾನು ಈಗ ಕಿರುಮಂದಿರ ಇರ್ಬೋದು, ಈಗ ಇಲ್ಲಿ ಮಾಡೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ ರಮಾ ಗೋವಿಂದ ಇದರಲ್ಲಿ. ಹಾಗೆ ಎಲ್ಲೆಲ್ಲಿ ನನಗೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಮಾಡಿದ್ದೀನಿ. ಈ ನಾಟಕಗಳ ಬಗ್ಗೆ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳು? ಆ ಥರ ಅನುಭವಗಳು ನನಗೆ ಹಲವಾರಾಗಿದೆ. ಏಕೆಂದರೆ ನಾನೇ ಕಟ್ಟಿದ ನನ್ನ ಸಂಸ್ಥೆಯಿಂದ ಒಂದು ಸಲ ನಾನು ಶಿವಮೊಗ್ಗದಲ್ಲಿ ಒಂದು ನಾಟಕ ಮಾಡಲಿಕ್ಕೆ ಹೋದಾಗ ಅಲ್ಲಿ ವ್ಯವಸ್ಥಾಪಕರು, ನಾವು ತಂಡ ಕರ್ಕೊಂಡು ಹೋಗಿದ್ದೀನಿ, ನನ್ನ ಸ್ವಾಗತಿಸಿದ್ರು, ಎಲ್ಲ ಮಾಡಿದ್ರು. ನಾಟಕ ಆಯಿತು. ನಾಟಕ ಆದ ಮೇಲೆ ನನಗೆ ಅವರಿಂದ ಪೇಮೆಂಟ್ ಬರಬೇಕಾಗಿತ್ತು. ಪೇಮೆಂಟು ಕೊಡೋ ಅಷ್ಟೊತ್ತಿಗೆ ಅವರೆಲ್ಲರೂ ನಾಪತ್ತೆ ಆಗಿಬಿಟ್ಟಿದ್ರು. ಇಡೀ ನನ್ನ ತಂಡ ನಾನು ಇಲ್ಲಿಂದ ಖರ್ಚು ಮಾಡಿ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿಂದ ಬರಬೇಕಾದ್ರೆ ನನ್ನ ಹತ್ರ ಹಣ ಇಲ್ಲ. ನನ್ನ ಕಲಾವಿದರುಗಳ ಹತ್ರನೂ ಯಾರ ಹತ್ರನೂ ಅಷ್ಟೊಂದು ಹಣಗಳಿರಲಿಲ್ಲ. ಏನು ಮಾಡೋದು, ಅಲ್ಲಿಂದ ಬರಬೇಕಲ್ಲ. ಆ ಸಂದರ್ಭದಲ್ಲಿ ನನ್ನ ಕೈನಲ್ಲಿದ್ದ ಉಂಗುರನ ಅಲ್ಲಿ ಮಾರಿಬಿಟ್ಟು ನಾನು ಅವ್ರನ್ನೆಲ್ಲ ವಾಪಸ್ ಕರ್ಕೊಂಬಂದಿದ್ದ ಒಂದು ಅನುಭವ ನನಗಾಗಿದೆ. ಇದಲ್ಲದೆ ಬೇರೆ ನನ್ನ ತಂಡದಿಂದ ನಾನು ಬೇರೆ ಕಡೆ ಎಲ್ಲೆಲ್ಲೋ ಕೆಲವು ಕಡೆಗೆ ನಾಟಕಗಳನ್ನು ಮಾಡಿದಾಗ ಕೆಲವು ಕಹಿ ಪ್ರಸಂಗಗಳು ನಡೆದಿದೆ. ನನ್ನ ಜೊತೆ ಸರಿಯಾಗಿ ಕೋಆಪ್ರೇಟ್ ಮಾಡಿದೆ. ಕೆಲವು ಊಟದ ವಿಚಾರದಲ್ಲಿ ಗಲಾಟೆಗಳಾಗಿದೆ, ಕೆಲವು ಬೇರೆ ಬೇರೆ ವಿಷಯಗಳಲ್ಲಿ ಗಲಾಟೆಗಳಾಗಿ ಅದನ್ನೆಲ್ಲ ಎದುರಿಸಿಕೊಂಡು ನಾನು ಆ ನಾಟಕದ ಮುಗಿಸ್ಕೊಂಡು ಬಂದಂಥ ಸಂದರ್ಭವೂ ಆಗಿದೆ. ಮೈಸೂರು ರಂಗಭೂಮಿಯ ಬೆಳವಣಿಗೆಯಲ್ಲಿ ತಾವು ಗುರುತಿಸಿದ ಮಜಲುಗಳು, ಅಂದರೆ 1960ನೇ ಇಸ್ವಿಯಿಂದ ಈಚೆ ಇಲ್ಲಿವರೆಗೆ? 1960ರಲ್ಲಿ ಮೈಸೂರಿನ ರಂಗಭೂಮಿಯ ವಾತಾವರಣವೇ ಬೇರೆ ಥರ ಇತ್ತು. ಆಗ
ಈಗಿನ ಒಂದು ನವ್ಯ ನಾಟಕಗಳ ಪರಂಪರೆ ಏನಿದೆ ಆ ಥರ ಅವಾಗಿರಲಿಲ್ಲ. ಆಗೇನಿದ್ರೂ ಟೌನ್ ಹಾಲ್ನಲ್ಲಿ ನಾಟಕಗಳು ಆಗ್ತಾಯಿದ್ದಿದ್ದು ಜಾಸ್ತಿ ಆಗ್ತಾಯಿತ್ತು. ಅಲ್ಲೆಲ್ಲ ಪರದೆಗಳು ಬಿಟ್ಟುಕೊಂಡು ನಾಟಕ ಮಾಡುವಂಥದ್ದೇ ಜಾಸ್ತಿ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಇವತ್ತೊಂದು ದಿವಸ ನಾವು ಏನು ಗುರುತಿಸ್ಕೋಬೋದು, ಮೈಸೂರಿನಲ್ಲಿ MP ಶಂಕರ್ ಇರ್ಬೋದು, ಸುಂದರಕೃಷ್ಣ ಅರಸ್ ಇರ್ಬೋದು, ತೂಗುದೀಪ ಶ್ರೀನಿವಾಸ್ ಅಂಥವ್ರು ಇರ್ಬೋದು, ಮೈಸೂರು ಲೋಕೇಶ್ ಇರ್ಬೋದು, ಕುನ್ನಾನಿ ಸತ್ಯನ್ ಅಂಥವ್ರು ಇರ್ಬೋದು, BG ರಾಯರು, ಶ್ರೀರಂಗಮೂರ್ತಿ ಇಂಥವರೆಲ್ಲ ನಾಟಕಗಳು, ರಾಜಾನಂದ್ ಇಂಥವರೆಲ್ಲ ನಾಟಕಗಳು ಅಲ್ಲೇ ಟೌನ್ ಹಾಲ್ನಲ್ಲೇ ಮಾಡ್ತಾಯಿದ್ರು. ಅದೇ ಒಂದು ಏನೋ ಒಂದು ವಿಧವಾದ ನಾಟಕಗಳವು. ಅದಲ್ಲದೆ ಅದಾದ ಮೇಲೆ ಹಾಗೆ ಆ ನಾಟಕದ ಪರಂಪರೆ ಏನು ಚಪ್ಪರದ ನಾಟಕದಿಂದ ಟೌನ್ ಹಾಲಿಗೆ ಬಂದು ಆಮೇಲೆ ಬೇರೆ ಬೇರೆ ನವ್ಯ ನಾಟಕಗಳ ಪರಂಪರೆ ಬಂದು ಅದರಲ್ಲಿ ಈ ಟೌನ್ ಹಾಲ್ನ ನಾಟಕಗಳ ಕಲಾವಿದರನ್ನೇ ಒಂದು ರೀತಿ ಗುರುತಕ್ಷ ಮಾಡಿದ್ರು. ಸ್ವಲ್ಪ ಬುದ್ಧಿಜೀವಿಗಳು ಅನಿಸ್ಕೊಂಡವರು ಬೇರೆ ಈ ಸೆಂಟಿನರಿ ಹಾಲು ಅಲ್ಲಿ ಇಲ್ಲಿ ಮಾಡ್ತಾ ನಾವೇ ಶ್ರೇಷ್ಠ ಈ ನಾಟಕದಲ್ಲಿ ಅಂತ ಅವರು ಅಂತ ಇದ್ದ ಸಂದರ್ಭದಲ್ಲಿ ಆ ಟೌನ್ ಹಾಲ್ನ ಕಲಾವಿದರೂ ಇದರಲ್ಲಿ ಮಾಡ್ಬೋದು, ಇವ್ರಿಗಿಂತ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಅನೇಕ ಪ್ರಸಂಗಗಳು ನಡೆದಿವೆ. ಹಾಗಾಗಿ ನಾನು ಇದನ್ನು ಈ ಪರಂಪರೆ ಇದೆಯಲ್ಲ, ಅದು ಅವರು ಟೌನ್ ಹಾಲ್ ಕಲಾವಿದರು, ಇವರು ವೃತ್ತಿರಂಗಭೂಮಿಲಿ ಮಾಡೋ ಕಲಾವಿದರು, ಇವರು ಹಳ್ಳಿ ನಾಟಕಗಳಲ್ಲಿ ಮಾಡೋ ಕಲಾವಿದರು, ಇವರು ಬೇರೆ ಪೌರಾಣಿಕ ಇದರಲ್ಲಿ ಮಾಡಿದ್ರೆ ಅವರು ಒಂಥರ ಕಲಾವಿದರು, ಇದನ್ನು ನಾನು ಒಪ್ಪೋದಿಲ್ಲ. ಕಲಾವಿದ ಅಂದರೆ ಕಲಾವಿದ, ನಾಟಕ ಅಂದರೆ ನಾಟಕ, ರಂಗಭೂಮಿ ಅಂದರೆ ರಂಗಭೂಮಿ. ಇದು ಎಲ್ಲ ಇದಕ್ಕೆ ಪರಂಪರೆಯೂ ಒಂದೇ ಅಂತ ನಾನಾದರೂ ಹೇಳ್ತೀನಿ. ರಂಗಭೂಮಿ ಪರಂಪರೆ ಒಂದೇ. ಮೈಸೂರು ರಂಗಭೂಮಿಯಲ್ಲಿ ನೀವು ಎದುರಿಸಿರುವ ಸಮಸ್ಯೆಗಳು ಅಂದರೆ ಪ್ರೆಸೆಂಟ್ ಸಿಚುವೇಶನ್ ಇರ್ಬೋದು, ಪ್ರೀವಿಯಸ್ ಇರ್ಬೋದು. ಸಮಸ್ಯೆಗಳು ಅಂದರೆ ಮೈಸೂರಿನಲ್ಲಿ ಅಂಥ ನಮಗೆ ಸಮಸ್ಯೆಗಳು ಯಾವುದು ಬಂದಂಗೆ ಕಾಣಲಿಲ್ಲ. ಎಲ್ಲೋ ಹಲವಾರು ಕಲಾವಿದರುಗಳು ಸಮಸ್ಯೆ ಆಗಿರ್ಬೋದು, ಅಥವಾ ಮಹಿಳಾ ಕಲಾವಿದರ ಸಮಸ್ಯೆ ಆಗಿರ್ಬೋದು. ಈ ಥರದ ಸಮಸ್ಯೆಗಳು ಎಲ್ಲೋ ಸ್ವಲ್ಪ ನಾವು ಎದುರಿಸೋದಿದೆ. ಮಿಕ್ಕಂತೆ ಇನ್ಯಾವ ಸಮಸ್ಯೆಗಳು ನಮಗೆ ಕಂಡು ಬಂದಿಲ್ಲ. ಮೈಸೂರು ರಂಗಭೂಮಿಯ ಬೆಳವಣಿಗೆಯಲ್ಲಿ ನೀವು ಗುರುತಿಸುವಂತಹ ಮೈಲುಗಲ್ಲುಗಳು? ಮೈಸೂರು ರಂಗಭೂಮಿಯ ಮೈಲುಗಲ್ಲುಗಳು ಅಂತ ಅಂದರೆ, ಈ ರಂಗಾಯಣ ಬರುವುದಕ್ಕೆ ಮುನ್ನ ನಮ್ಮ ಮೈಸೂರಿನಲ್ಲಿ ಹಲವಾರು ಸಂಸ್ಥೆಗಳು ಒಳ್ಳೊಳ್ಳೆ ಪ್ರದರ್ಶನಗಳನ್ನು ನೀಡಿ ಇಡೀ ಕರ್ನಾಟಕದಲ್ಲೇ ಮೈಸೂರಿನ ರಂಗಭೂಮಿ ಭಾಳ ಶ್ರೇಷ್ಠವಾಗಿದೆ ಅನ್ನೋದನ್ನು ತೋರಿಸ್ಕೊಟ್ಟಿವೆ. ರಂಗಾಯಣ ಬಂದ ಮೇಲೂ ರಂಗಾಯಣ ಒಂದು ಏನೋ ಒಂದು ಅದು ಸರ್ಕಾರದ ಒಂದು ಅಂಗಸಂಸ್ಥೆ, ಅಲ್ಲಿ ಬೇಕಾದಷ್ಟು ಅನುಕೂಲಗಳಿದೆ, ಅವರು ಒಳ್ಳೆ ನಾಟಕ ಮಾಡ್ಬೋದು. ಆದರೆ ಅದಕ್ಕೆ ಸರಿಸಮಾನವಾಗಿಯೇ ನಮ್ಮ ಮೈಸೂರಿನ ಹಲವಾರು ಸಂಸ್ಥೆಗಳು ಅದಕ್ಕೆ ಪೈಪೋಟಿಯಾಗಿ ನಿಂತುಕೊಂಡು ನಾಟಕಗಳನ್ನ ಮಾಡಿರೋ ಉದಾಹರಣೆಗಳಿದೆ. ಮೈಸೂರು ರಂಗಭೂಮಿಯಲ್ಲಿ ನೀವು ಎದುರಿಸಿರುವ ಸವಾಲುಗಳು ಮತ್ತು ಈ ಸವಾಲುಗಳ ಹಿಂದಿನ ಮತ್ತು ಇಂದಿನವರೆಗೂ ಇರುವ ವ್ಯತ್ಯಾಸಗಳು ಮತ್ತು ಸಮಾನತೆಗಳೇನು? ಸವಾಲುಗಳು ಏನಿಲ್ಲ. ಸವಾಲುಗಳು ಅಂತ ಅಂದರೆ, ಈಗ ನಾವು ಯಾವುದೋ ಒಂದು ನಾಟಕನ ನಾವು ತೊಗೊಂಡಾಗ ಸವಾಲಾಗಿ ತೊಗೋಬೇಕಾಗುತ್ತೆ. ಅದನ್ನು ಯಾವುದೇ ತೊಗೊಳ್ಳಿ, ನಾವು ಒಂದು ನಾಟಕ ಅದನ್ನು ಸವಾಲಾಗಿ ತೊಗೊಂಡು ಅದನ್ನು ಒಬ್ಬ ಶ್ರೇಷ್ಠ ನಿರ್ದೇಶಕನ ಕೈ ಕೊಟ್ಟು ಅದನ್ನು ನಾಟಕನ ಯಶಸ್ವಿಗೊಳಿಸೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಬೇಕಾದ ಕರ್ತವ್ಯ ಒಬ್ಬ ಸಂಘಟನೆಗಳಿರುತ್ತೆ. ಆ ಸವಾಲುಗಳು ನಾವು ನಿರ್ದೇಶಕ ಕೇಳಿದ್ದನ್ನೆಲ್ಲ ನಾವು ಒದಗಿಸ್ಕೊಟ್ಟು ಮಾಡಬೇಕಾಗುತ್ತೆ. ಕೆಲವು ನಿರ್ದೇಶಕರು ನಮಗೆ ಮೀರಿದ ಸವಾಲುಗಳನ್ನ ಒಡ್ತಾರೆ, ಅದನ್ನು ಭಾಳ ಕಷ್ಟ ಆಗುತ್ತೆ. ಈಗಿನ ಹವ್ಯಾಸಿ ರಂಗಭೂಮಿನಲ್ಲಿ ತುಂಬ ತೀರಾ ನಾವು ಹಣ ಖರ್ಚು ಮಾಡಿ ನಾಟಕಗಳನ್ನ ಆಡಿ ಅದನ್ನು ಜಯ ಅನ್ನಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಮಿತಿಯಲ್ಲಿ ನಾವೇನು ಮಾಡ್ಬೋದು ಇದನ್ನು ಮಾಡಿದ್ರೆ ಅನುಕೂಲಗಳಾಗುತ್ತೆ. ಅಂದರೆ ಈ ಥರ ಸವಾಲುಗಳು, ಯಾವುದೋ ಒಬ್ಬ ನಿರ್ದೇಶಕ ಬಂದು ಒಂದು ಮೊದಲು ಕೂತ್ಕೊಂಡು ಒಂದು ಇದನ್ನು ಮಾಡೋಣ, ಅದನ್ನು ಎಷ್ಟಾಗುತ್ತೆ ಅನ್ನೋದು ಖರ್ಚು ವೆಚ್ಚ ಕೂತ್ಕೊಂಡು ಮಾಡೋಣ ಅಂದ್ಬಿಟ್ಟಾತ. ನಾವೆಲ್ಲ ಒಂದು 10,000 ರೂಪಾಯಿನಲ್ಲಿ ಮಾಡೋ ಸಂದರ್ಭದಲ್ಲಿ ಅವರು ಅದನ್ನು 50-60 ಸಾವಿರ ಬಡ್ಜೆಟ್ ಕೊಡ್ತಾರೆ, 1 ಲಕ್ಷ ಬಡ್ಜೆಟ್ ಕೊಡ್ತಾರೆ. ಅದನ್ನೆಲ್ಲ ನಾವು ಸ್ವೀಕರಿಸಿ ನಾವು ಹವ್ಯಾಸ ರಂಗಭೂಮಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಮೈಸೂರು ರಂಗಭೂಮಿಯು ಬೆಳೆದು ಬಂದಿರುವ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಅನುಭವಗಳು? ಮೈಸೂರು ರಂಗಭೂಮಿ ಬೆಳೆದು ಬಂದಿರೋದು ಅಂದರೆ ಅದಕ್ಕೆ ಒಂದು ಪರಂಪರೆನೇ ಇದೆ. ಮೈಸೂರಿನ ರಂಗಭೂಮಿಗೆ ಒಂದು ಪರಂಪರೆ ಅಂದರೆ ಇತಿಹಾಸ ಅಂತಲೇ ಹೇಳ್ಬೋದು. ಇಲ್ಲಿ ಬೇಕಾದಷ್ಟು ಋತುರಂಗಭೂಮಿಗಳು ಉದ್ಭವ ಆಗಿದೆ. ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರು ನಮ್ಮ ಒಂದು ರೀತಿಯಲ್ಲಿ ಮೈಸೂರಿನವರೇ. ಅವರು ಹಿರಣ್ಣಯ್ಯ ಮಿತ್ರಮಂಡಳಿ ಆಗಿದೆ. ಮತ್ತು ಕನ್ನಡ ಥಿಯೇಟರ್ಸ್ ಅಂತ
ಒಂದು ಏನು ದೊಡ್ಡ ಋತುರಂಗಭೂಮಿ ಕಂಪನಿ ಅದು ಮೈಸೂರದು, ಮತ್ತು ಮಹಾರಾಜರ ಕಾಲದಿಂದನೂ ಇದು ನಮ್ಮ ಮೈಸೂರಿನಲ್ಲಿ ಈ ಬೆಳವಣಿಗೆ ಆಗಿದೆ. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಂಸ್ಥೆನೇ ಹುಟ್ಟಾಕ್ತಾರೆ ಅವರು. ಆ ಸಂಸ್ಥೆ ಹುಟ್ಟಾಕಿ ಋತುರಂಗಭೂಮಿಯ ನಾಟಕಗಳ ಥರ ಅವರೆಲ್ಲ ಕಡೆಯೂ ಅದನ್ನು ಕಲಾವಿದರನ್ನ ಕಲೆ ಹಾಕಿ ನಾಟಕಗಳನ್ನ ಪ್ರದರ್ಶನ ಮಾಡ್ಕೊಂಬಂದಿರೋದು ಇದೆ. ಇದಲ್ಲದೆ ಮೈಸೂರಿನ ಪರಂಪರೆಯಲ್ಲಿ ಬೇಕಾದಷ್ಟು ಈ ಗ್ರಾಮೀಣ ಭಾಗದಲ್ಲಿ ನಾಟಕಗಳಾಗ್ತಾವಲ್ಲ ಅಂಥವು ನಮ್ಮ ಮೈಸೂರಿನ ದೊಡ್ಡ ದೊಡ್ಡ ರಂಗಮಂದಿರಗಳಲ್ಲೂ ಅದರ ಪ್ರದರ್ಶನ ಮಾಡ್ತಾ ಅವರು ಅದಕ್ಕೆ ಒಂದು ಮೆರುಗನ್ನು ತಂದಿದ್ದಾರೆ. ನಮ್ಮ ಹವ್ಯಾಸಿ ರಂಗಭೂಮಿನಲ್ಲಿ ದೊಡ್ಡ ದೊಡ್ಡ ಒಂಥರ ಒಂದು ನಾಟಕದ ಪರಂಪರೆನೇ ಬೆಳೀತಾ ಬಂದಿದೆ. ಮೊದಲು ಪ್ರಾರಂಭದಲ್ಲಿ ಈಗ 60-70 ದಶಕದಲ್ಲಿ ಇದ್ದಂಥ ಸಂಘ ಸಂಸ್ಥೆಗಳು ಏನೋ ಅವರು ಮಿತಿಯಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಈಗ ಹಲವಾರು ಯುವಕರು ತಂಡಗಳನ್ನ ಕಟ್ಟಿಕೊಂಡು ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾನು ಹೇಳೋದು. ಯುವಕರು ಮುಂದೆ ಬರಬೇಕು, ಯುವಕರು ಹೆಚ್ಚು ಇದರಲ್ಲಿ ತೊಡಗಿಸ್ಕೊಂಡ್ರೆ ಆಗ ರಂಗಭೂಮಿಗೆ ಒಂದು ಮೆರುಗು ಸಿಗುತ್ತೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಹಾಗೆ ನನ್ನ ಉದ್ದೇಶವೂ ಅದೇ. ಯುವ ಪಡೆ ಈಗ ರಂಗಭೂಮಿಗೆ ಬರಬೇಕು, ಇದರಲ್ಲಿ ತೊಡಗಿಸ್ಕೋಬೇಕು. ಅಂದರೆ ಅವರು ಪ್ರಾಮಾಣಿಕವಾಗಿ ತೊಡಗಿಸ್ಕೋಬೇಕು ಇದರಲ್ಲಿ. ಅವರು ಬಂದು ಬರೀ ನಟನಾಗಿ ರಂಗದ ಮೇಲೆ ಮೆರೆದು ಹೋಗಬೇಕು ಅನ್ನೋದನ್ನು ಬಿಟ್ಟುಬಿಟ್ಟು ರಂಗಭೂಮಿನಲ್ಲಿ ಇರುವಂಥ ಎಲ್ಲ ಪ್ರಕಾರಗಳಲ್ಲೂ ಅವರು ಕೆಲಸ ಮಾಡಬೇಕು. ನಿರ್ದೇಶಕನಿಗೆ ಸಂಘಟಕರಿಗೆ ಅವರು ಸಹಕರಿಸಬೇಕು. ಅಂಥ ಪರಂಪರೆ ಬೆಳೆದಾಗ ಮಾತ್ರ ನಮ್ಮ ಮೈಸೂರು ರಂಗಭೂಮಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮೈಸೂರು ರಂಗಭೂಮಿಯ ಕೊರತೆಗಳೇನು? ಕೊರತೆಗಳು ಅಂದರೆ ನಮಗೀಗ ಸೂಕ್ತವಾದ ರಂಗಭೂಮಿಗಳು ಸ್ವಲ್ಪ ಕಮ್ಮಿ ಮೈಸೂರಿನಲ್ಲಿರೋದು. ಈಗ ನಮ್ಮ ನಾವು ಈಗ ಟೌನಲ್ಲಿ ಈಗ ಅದು ಹೋಗ್ಬಿಟ್ಟಿದೆ. ಅದೇನು ಅದರಲ್ಲಿ ನಮಗೇನು ಈಗ ನಾಟಕಗಳು ಮಾಡೋದಕ್ಕೆ ಆಗ್ತಾಯಿಲ್ಲ. ಅದು ಬಿಟ್ಟರೆ ನಾವು ಕಲಾಮಂದಿರ ಅಂತ ಏನು ನಾವು ದೊಡ್ಡ ಬೃಹದಾಕಾರದ ಕಲಾಮಂದಿರ ಇದೆ, ಅಲ್ಲೂ ಈಗ ನಾಟಕಕ್ಕೆ ಬೇಕಾದ ಅನುಕೂಲತೆಗಳಿಲ್ಲ ಅಲ್ಲಿ. ನಾವಲ್ಲಿ ಮಾಡಬೇಕಾದ್ರೆ ಆ ಜನನ ಕಲೆ ಹಾಕಿ ಸೇರಿಸಿ ಏನು 1000 ಮೇಲೆ ಹಿಡಿಯುತ್ತೆ ಆ ರಂಗಮಂದಿರ. ಅದು ಆಮೇಲೆ ಅಲ್ಲಿ ಅನುಕೂಲಗಳು ಕಮ್ಮಿ ಇದೆ. ಇತ್ತೀಚೆಗೆ ಏನೋ ಕಿರುರಂಗಮಂದಿರ ಅಂತ ಒಂದಾಯಿತು, ಇದ್ದಿದ್ರಲ್ಲಿ ಅದೇನೋ ಒಂದು ಸ್ವಲ್ಪ ಹವ್ಯಾಸಿ ರಂಗಭೂಮಿಗೆ ಪೂರಕವಾಗಿದೆ. ಈಗ ಒಂದು ರಮಾಗೋವಿಂದ ಅಂತ ಒಂದು ಏನು ಥಿಯೇಟ್ರ್ ಆಗಿದೆ, ಅದು ಈಗ ಸ್ವಲ್ಪ ಹವ್ಯಾಸಿಗಳು ನೋಡಬೇಕು ಈಗ ಮುಂದೆ ಅಲ್ಲ ಎಷ್ಟರ ಮಟ್ಟಿಗೆ ಹವ್ಯಾಸಿಗಳು ಅದರಲ್ಲಿ ತೊಡಗಿಸ್ಕೊಂಡು ಭಾಗಿಗಳಾಗ್ತಾರೆ ಅಂತ. ನಮಗೆ ರಂಗಮಂದಿರಗಳ ಕೊರತೆ ಅಂತೂ ಮೈಸೂರಿನಲ್ಲಿ ಬಹಳ ಇದೆ. ನಮಗೀಗ ನಾಟಕ ಮಾಡೋದಕ್ಕೆ ಸರಿಯಾಗಿ ನಾಟಕ ಮಾಡೋದಕ್ಕೆ ಮೈಸೂರಿನ ರಂಗಮಂದಿರಗಳಲ್ಲಿ ಎಲ್ಲೂ ನಮಗೆ ಅನುಕೂಲಗಳಿಲ್ಲ. ಈ ಬೇರೆ ಈಗ ಯಾವುದೋ ಇರ್ಬೋದು, ಈ ವೀಣೇಶೇಷಣ ಭವನ, ನಾದಬ್ರಹ್ಮ ಇಂಥ ಕಡೆ ಎಲ್ಲ ನಾಟಕಗಳು ಮಾಡೋದಕ್ಕಾಗಲ್ಲ. ನಮಗಿರೋ ನಾಟಕ ಮಾಡೋದಕ್ಕೆ ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿರೋದೇ ಆ ಕಿರುರಂಗಮಂದಿರನ ಒಂದು ನಂಬ್ಕೊಂಡಿದ್ದೀವಿ ನಾವು. ಅದು ಬಿಟ್ಟು ಈಗ ಎಲ್ಲ ಬಡಾವಣೆಗಳಲ್ಲಿ ಒಂದೊಂದು ರಂಗಮಂದಿರ ಆದರೆ ಒಳ್ಳೆಯದು. ನಾಟಕಕ್ಕೋಸ್ಕರನೇ ರಂಗಮಂದಿರಗಳಾಗಬೇಕಾಗಿದೆ. ನೀವು ಈ ದಾಖಲಾತಿಗೆ ಸೇರಿಸಬೇಕೆಂಬ ಇಚ್ಛಿಸುವ ವಿಷಯಗಳು ಅಥವಾ ಅಂಶಗಳು ಯಾವುದನ್ನು ಸೇರಿಸಬೇಕು? ನನಗೆ ದಾಖಲಾತಿಯಿಂದ ಇಡೀ ರಂಗಭೂಮಿಯ ಚರಿತ್ರೆನೇ ದಾಖಲಾಗಬೇಕು. ಅಂದರೆ ಒಬ್ಬ ಕಲಾವಿನಿಂದ ಹಿಡಿದು ಬ್ಯಾಕ್ ಸ್ಟೇಜ್ ವರ್ಕರ್ಸಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಮಹಿಳಾ ಕಲಾವಿದರು, ಹೀಗೆ ಪ್ರತಿಯೊಬ್ಬರನ್ನೂ ನಾವು ಗುರುತಿಸಿ ದಾಖಲೆಗಳು ಮಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲ, ನಾವು ಈ ರಂಗಭೂಮಿನಲ್ಲಿ ತೊಡಗಿಸ್ಕೊಟ್ಟಂಥ ಏನೇನು ನಾವು ಒಂದು ಟಿಕೆಟ್ಗಳು ಹಿಂದೆ ಇದ್ದಂಥ ಟಿಕೆಟ್ಗಳಿರ್ಬೋದು, ಆಮೇಲೆ ಪೋಸ್ಟರ್ಗಳಿರ್ಬೋದು, ಆಮೇಲೆ ಪರಿಕರಗಳಿರ್ಬೋದು, ಇವೆಲ್ಲ ಏನಾದರೂ ನಮ್ಮಲ್ಲಿ ಉಳಿದಿದ್ದರೆ ಅವನ್ನೆಲ್ಲ ಒಂದು ಕಡೆ ದಾಖಲೆಯಾಗಿ ಉಳಿಸಿ ಅದನ್ನೆಲ್ಲ ಪ್ರದರ್ಶನ ಮಾಡೋದ್ರ ಜೊತೆಗೆ ಅದರ ಮೇಲೆ ಒಂದು ಪುಸ್ತಕದ ರೂಪದಲ್ಲೂ ತಂದು ಅವನ್ನೆಲ್ಲನೂ ಬೆಳಕಿಗೆ ತರಬೇಕು ಅನ್ನೋದೇ ನನ್ನ ಇಚ್ಛೆ ಇದೆ. ಈಗಾಗಲೇ ನಾನು ಈ ಕೆಲಸ ಮಾಡಿದ್ದೀನಿ. ಕಲಾವಿದರ ಬಗ್ಗೆ ಬರೆದು ಅವ್ರ ಪರಿಚಯಗಳನ್ನ ಮಾಡ್ತಾ ಒಂದು 4 ಪುಸ್ತಕಗಳನ್ನೂ ಹೊರತಂದಿದ್ದೀನಿ. ನಮ್ಮ ಮೈಸೂರು ಭಾಗದ ಸುಮಾರು ಎಲ್ಲ ಒಂದು ಕಲಾವಿದರುಗಳನ್ನ ನಾನು ಪುಸ್ತಕದ ರೂಪದಲ್ಲಿ ಅವ್ರ ಪರಿಚಯಗಳನ್ನ ಮಾಡಿಕೊಟ್ಟಿದ್ದೀನಿ. ತಂತ್ರಜ್ಞರನ್ನು ಮಾಡಿದ್ದೀನಿ, ನಿರ್ದೇಶಕರನ್ನು ಆ ಪುಸ್ತಕದಲ್ಲಿ ನಾನು ಮಾಡಿದ್ದೀನಿ. ಅದೊಂದು ದಾಖಲೆಯಾಗಿ ಉಳಿದಿದೆ. ಅದು ರಂಗಭೂಮಿಯಲ್ಲಿ ನೀವು ಪಡೆದಿರುವ ಪ್ರಶಸ್ತಿಗಳು, ಸನ್ಮಾನಗಳು? ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ. ನನಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಬಂದಿದೆ. 2004ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. 1999ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. KV ಶಂಕರಗೌಡ ಪ್ರಶಸ್ತಿ ಸಿಕ್ಕಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ನನಗೆ ಬಂದಿವೆ. ಇವು ಮುಖ್ಯವಾದವು. ಇದಲ್ಲದೆ ಸುಮಾರು ಈ ಖಾಸಗಿ ಸಂಸ್ಥೆಗಳು ಕೊಟ್ಟಂಥ ಪ್ರಶಸ್ತಿಗಳು ಸುಮಾರಿವೆ. ಕಳೆದ 50 ವರ್ಷಗಳಿಂದ ನೀವು ರಂಗಭೂಮಿಯಲ್ಲಿ ಕಂಡಿರುವ ವ್ಯತ್ಯಾಸಗಳು, ಬೆಳವಣಿಗೆಗಳು ನಿಮ್ಮ ಅಭಿಪ್ರಾಯದಲ್ಲಿ ಹೇಳುವಂಥದ್ದು. ಈ ವ್ಯತ್ಯಾಸಗಳು, ಬೆಳವಣಿಗೆಗಳು ರಂಗಭೂಮಿಯ ಹುಟ್ಟುವ ವಾತಾವರಣಕ್ಕೆ
ಪೂರಕವಾಗಿವೆ ಅಥವಾ ಮಾರಕವಾಗಿವೆ? ಈ ಕಳೆದ 50 ವರ್ಷದಲ್ಲಿ ರಂಗಭೂಮಿ ಮಾರ್ಪಾಡಾಗಿದೆ ಅಂದರೆ ಹೇಳೋದು ತಾಂತ್ರಿಕ ವಿಚಾರದಲ್ಲಿ ಮಾರ್ಪಾಟಾಗಿದೆ. ಮತ್ತು ಈ ತಾಂತ್ರಿಕ ಅಂತ ಅದೇ ಮುಖ್ಯವಾಗಿ ಮಾರ್ಪಾಟಾಗಿರೋದು. ನಾನು ಹೇಳಿದಾಗೆ ಹಿಂದೆ ಚಪುರ ನಾಟಕಗಳು ಅಥವಾ ಟೌನ್ ಹಾಲ್ನಲ್ಲಿ ಮಾಡ್ತಾಯಿದ್ದ ನಾಟಕಗಳು, ಹಳ್ಳಿಯವರು ಪರದೆಗಳ ಬಿಟ್ಕೊಂಡು ಮಾಡ್ತಾಯಿದ್ದ ನಾಟಕಗಳು, ಇವುಗಳಿಗೆ ಭಿನ್ನವಾಗಿ ಇವತ್ತೊಂದು ದಿವಸ ಏನು ನಾವು ಆಧುನಿಕ ರಂಗಭೂಮಿ ಅಂತ ಹೇಳ್ತೀವಿ ಅದರಲ್ಲಿ ತೊಡಗಿಸ್ಕೊಂಡವರು ಈಗೆಲ್ಲ ಬೇರೆ ಬೇರೆ ಆಯಾಮಗಳನ್ನ ಸೃಷ್ಟಿ ಮಾಡ್ತಾ ರಂಗಭೂಮಿನಲ್ಲಿ ಒಂದು ಹೊಸತನ ತರಬೇಕು ಅಂತ. ಇದಕ್ಕೆ ಮೂಲ ಬಿ ವಿ ಕಾರಂತಂಥವರು 70ರ ದಶಕದಲ್ಲಿ ಇದೊಂದು ಕ್ರಾಂತಿನೇ ಮಾಡಿದ್ರು. ಅವರು ಈ ಪರದೆ ಗಿರದೆ ಏನೂ ಇಲ್ಲದೆ ನಾವು ಏನಾದರೂ ನಾಟಕ ಮಾಡಿ ತೋರಿಸ್ಬೋದು ಅನ್ನೋದನ್ನು ಅವರು ಹುಟ್ಟುಹಾಕಿ ಕೊಟ್ಟರು. ಏನು ಪರಿಕರಗಳು ನಮಗೆ ಸಿಗ್ತವೆ ಅದನ್ನೇ ಬಳಸ್ಕೊಂಡು ನಾಟಕ ಮಾಡುವಂಥದ್ದನ್ನು ಅವ್ರು ಪ್ರಾರಂಭ ಮಾಡಿದ್ರು. ಇದೊಂದು ಉತ್ತಮವಾದ ಬೆಳವಣಿಗೆ ಅಂತಲೇ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಈಗ ಅದು ನಡೀತಾ ಇದೆ. ಈಗ ಎಲ್ಲ ಇದರಲ್ಲೂ ನಡೀತಾ ಎಲ್ಲ ಸಂಸ್ಥೆಗಳಿಗೂ ಈ ಥರ ಒಂದು ಹೊಸ ಹಾದಿ ಹಿಡ್ಕೊಂಡು ಹೋಗ್ತಾ ಇವೆ ಹವ್ಯಾಸಿ ರಂಗಭೂಮಿ.